ಆನೆ ತಗೊಂಡು ಹೋದರೆ ಕಾಡಾನೆಗಳು ಓಡೋಗ್ತವೆ ಅಂತ ಹೇಳಿ ನಾನು ಗನ್ ಹಿಡ್ಕೊಂಡು ಅವರಿಗೆ ಒಂದು ಮೊಸಳೆನೂ ಅವರು ಹಿಡಿದು ಅದನ್ನ ಕೈ ಕಾಲು ಕಟ್ಟಿ ನನ್ನ ಕಣ್ಣು ಎದುರೇ ತುಣು ಸಾಯಿಸ್ತು. ನನ್ನ ಕೈಯಲ್ಲಿ ಗನ್ ಇರಲಿಲ್ಲ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಸಕಲೇಶ್ಪುರ ಆಲೂರು ಭಾಗದಲ್ಲಿ ಅಚಾನಕವಾಗಿ ಒಂದು ಕಹಿಯಾದ ಘಟನೆ ನಡೆದಿದೆ. ದುಃಖವಾದ ಆ ದಿನ ಯಾರು ಕೂಡ ಊಹಿಸಿಕೊಳ್ಳಲಾಗದಂತಹ ದುಃಖ ಎಲ್ಲರ ಮನೆಯಲ್ಲೂ. ಆನೆಗಳನ್ನ ಪ್ರೀತಿ ಮಾಡ್ತಾ, ಆನೆಗಳನ್ನ ಸೇವೆ ಮಾಡ್ತಾ, ಪ್ರಾಣಿಗಳನ್ನ ಸೇವೆ ಮಾಡ್ತಾ, ಜನರನ್ನು ಕಾಪಾಡುತ್ತಾ, ಜನರಿಗೆ ಪ್ರೀತಿಯ ಪಾತ್ರರಾಗಿರುವಂತಹ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶ್ ಸರ್. ಬನ್ನಿ ಸ್ನೇಹಿತರೆ, ಅವರು ಹೇಗೆ ಸತ್ತಿದ್ದು ಅಚಾನಕವಾಗಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಪರಿಸರ ಪ್ರೇಮಿ, ಪರಿಸರವಾದಿ ನಮ್ಮ ವಿಕ್ರಮ್ ಗೌಡ್ರು ಸರ್. ಸ್ನೇಹಿತರೆ, 2 ತಿಂಗಳಲ್ಲಿ ನಿನ್ನ ಫ್ರೆಂಡ್ಶಿಪ್ ಅರ್ಥ ಆಯ್ತು ಅಂತ ಹೇಳಿ ದೂರ ಮಾಡ್ಕೊಂಡಿರೋ ಇದ್ದಾರೆ. ಒಂದೇ ದಿನದಲ್ಲಿ ಸ್ನೇಹವನ್ನು ಕಟ್ ಮಾಡ್ಕೊಂಡಿರೋ ಇದ್ದಾರೆ. 20 ವರ್ಷ ಸ್ನೇಹವನ್ನು ಕಳೆದುಕೊಂಡಿದ್ದಾರೆ. ಆದರೆ ನಮ್ಮ ವಿಕ್ರಮ್ ಗೌಡ್ರು ಸರು ಅವರ ಸ್ನೇಹವನ್ನು ನೆನೆದು ಮನದಾಳದ ಮಾತಾಡಿ ಕಣ್ಣಂಚಲ್ಲಿ ನೀರನ್ನು ನಾನು ನೋಡಿದೆ ಸ್ನೇಹಿತರೆ. ಯಾವ ರೀತಿ ಅವರ ಸ್ನೇಹ ಬಾಂಧವ್ಯ ಇತ್ತು ಅನ್ನೋದು ತುಂಬಾನೇ ಭಾವುಕರಾಗಿದ್ದರು ವಿಕ್ರಮ್ ಗೌಡ್ರು ಸರ್. ಗಜಪಯಣದ 4ನೇ ಭಾಗ ಇದು. ಈ ವಿಡಿಯೋ ಗಜಪಯಣದ ಇಲ್ಲಿಗೆ ಎಂಡ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಸಾಕಷ್ಟು ನಿಮಗೆ ವಿಷಯಗಳು ಗೊತ್ತಾಗುತ್ತೆ. ನಾನು ವೆಂಕಟೇಶಣ್ಣ ವಿಡಿಯೋವನ್ನು ನೋಡಿ. ನನಗಿಂತ ವೆಂಕಟೇಶಣ್ಣ ತುಂಬ ಹಿರಿಯರು. ಆದರೂ ವೆಂಕಟೇಶಣ್ಣ ನಾನು ಒಳ್ಳೆ ಫ್ರೆಂಡು, ಭಾರಿ ಒಳ್ಳೆ ಮನುಷ್ಯ. ನಾನು ಅಲ್ಲಿಗೆ ಹೋಗ್ತೀನಿ ಅಂದಿದ್ರೆ ಅವ್ರ ಮನೇಲಿ ಕೋಳಿ ಏನಾರ ನಾಟಿ ಕೋಳಿ ಎಲ್ಲ ಕಡಿದು ಇಲ್ಲ ಮೀನು ಹಿಡಿದು ನನಗೊಂದು ಊಟ ಹಾಕಿದಲೇ ಕಳಿಸ್ತಿರ್ಲಿಲ್ಲ. ನಾನು ಅವರು ತುಂಬ ಕಾರ್ಯಾಚರಣೆಯಲ್ಲಿ ಒಟ್ಟೊಟ್ಟಿಗೆ ಹೋಗಿದ್ದೀವಿ. ಕೆಲವು ಟೈಮು ಆನೆ ತಗೊಂಡು ಹೋದರೆ ಈಗ ನನಗೆ ETF ಹುಡುಗರಿರಲಿಲ್ಲ, ಯಾರೂ ಇರಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೂ ಯಾರಿಗೂ ಅಷ್ಟು ಧೈರ್ಯ ಇರಲಿಲ್ಲ. ಆ ಸಮಯದಲ್ಲಿ ಆನೆ ತಗೊಂಡು ಹೋದರೆ ಕಾಡಾನೆಗಳು ಓಡೋಗ್ತವೆ ಅಂತ ಹೇಳಿ ನಾನು ಗನ್ ಹಿಡ್ಕೊಂಡು ಅವರಿಗೆ ಒಂದು ಗನ್ನರಾಗಿ ಇಲ್ಲ ಅವರ ಬೆಂಗಾವಲು ಪಡೆಯಾಗಿ ನಾವು ಇಬ್ಬರೇ ಹೋಗಿ ಸುಮಾರು ಆನೆ ಹೊಡೆದಿದ್ದು ಕಾಡೊಳಗೆ. ಅವ್ರು ಮುಂದೆ ಹೋಗಿ ಹೋದಂಗೂ ನಾನು ಹಿಂದೆ ಹೋಗ್ತಿದ್ದೆ. ಸುಮಾರು ಆನೆ ಹಿಡಿದು ನಾವು ಇಬ್ಬರೇ ಹೋಗಿ ಹೊಡಿತಿದ್ದು. ಒಬ್ಬ ಮಹಾನ್ ಧೈರ್ಯವಂತ, ಭಾರಿ ಶಾರ್ಪ್ ಶೂಟರ್, ಮತ್ತು ಅಷ್ಟೇ ಒಳ್ಳೆ ಮನುಷ್ಯ. ಅಂಥ ಮನುಷ್ಯರೆಲ್ಲ ಮತ್ತೆ ಹುಟ್ಟಿ ಬರೋದು ಮತ್ತು ಸಿಗೋದು ಕಷ್ಟ. ಸುಮಾರು 150ಕ್ಕೂ ಹೆಚ್ಚು ಆನೆಗಳು, 15-20ಕ್ಕೂ ಹೆಚ್ಚು ಹುಲಿಗಳನ್ನ ಹೊಡೆದ್ರು. ಲಾಸ್ಟಿಗೆ ಅವ್ರ ಊರು ಹೇಮಾವತಿ ನದಿಯಲ್ಲಿ ಬಂದ ಒಂದು ಊರೊಳಗೆ ಬಂದಿದ್ದ ಒಂದು ಮೊಸಳೆನೂ ಅವರು ಹಿಡಿದು ಅದನ್ನ ಕೈ ಕಾಲು ಕಟ್ಟಿ ತಗೊಂಡೋಗಿ ದೂರಕ್ಕೆ ಬಿಟ್ಟು ಬಂದರು. ಅಂಥ ಧೈರ್ಯವಂತ, ಅಷ್ಟೇ ಒಳ್ಳೆ ಮನುಷ್ಯ, ಎಲ್ಲರೂ ಪ್ರೀತಿಸ್ತಿದ್ರು. ಲಾಸ್ಟಿಗೆ ಅವರು ಸಾಯೋಕ್ಕಿಂತ ಹಿಂದಿನ ದಿವಸ ನಾನು ಅವರು ಒಟ್ಟಿಗೆ ಕಾಡೊಳಗೆ ಹೋಗಿ ಭೀಮಾ ಆನೆನ ಹುಡುಕಿ ಬಂದಿದ್ದು. ಬೆಳಿಗ್ಗೆ ನನಗೆ ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಫೋನ್ ಮಾಡಿರು, ಸಾಕಾನೆ ಎಲ್ಲ ಬಂದಿದ್ದಾವೆ ಬನ್ನಿ ಅಂತ. ನಾನು ಹೋಗಿದ್ದೆ. ಲಾಸ್ಟಿಗೆ ನಾನು ಅವರು ಒಟ್ಟಿಗೆ ನಿಂತಿದ್ದು. ಆನೆನ ಭೀಮಾ ಆನೆ ರೋಡಿಗೆ ಬಂದಾಗ ಅವರು ಭೀಮಗೆ ಡಾಟ್ ಮಾಡ್ಬೇಕಾದ್ರು ನಾನು ಅವ್ರ ಪಕ್ಕದಲ್ಲೇ ಇದ್ದೆ. ಭೀಮಾ ಆನೆ ಅಟ್ಟಿಸ್ಕೊಂಡು ಬರ್ಬೇಕಾದ್ರೆ ನಾವು 3 ಜನ ರೋಡಲ್ಲಿ ಓಡ್ತಾ ಇರ್ಬೇಕಾದ್ರೆ ನಮ್ಮ 3 ಜನನೂ ಸಾಯಿಸ್ತಿತ್ತು. ಆದರೆ ಅವರು ಸ್ವಲ್ಪ ಕಾಡು ಸೈಡಿಗೆ ಹೋಗೋದ್ರಿಂದ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರಿಂದ ಭೀಮಾ ಆನೆ ನನ್ನ ಕಣ್ಣೆದುರಿಗೆ, ಅಂದರೆ ನನ್ನಿಂದ ಒಂದು 30-40 ಅಡಿ ದೂರದಲ್ಲೇ ಅವ್ರನ್ನ ನನ್ನ ಕಣ್ಣೆದುರೇ ತುಣು ಸಾಯಿಸ್ತು. ನನ್ನ ಕೈಯಲ್ಲಿ ಗನ್ ಇರಲಿಲ್ಲ, ನನ್ನ ಹತ್ರ ಏನೂ ಇರಲಿಲ್ಲ. ನನಗೆ ಈಗಲೂ ಬೇಜಾರಾಗ್ತಿದೆ. ಒಂದು ಲೆಕ್ಕಕ್ಕಿಲ್ಲದೊಂದು ಆನೆ ನನ್ನ ಕಣ್ಣೆದುರಿಗೆ ಅಂತ ಒಬ್ಬ ಶಾರ್ಪ್ ಶೂಟರ್ನ, ಅದು ನನ್ನ ಮಿತ್ರನ ಸಾಯಿಸ್ತಲ್ಲ ಅಂತ, ಅದು ನನಗೆ ಬಹುಶಃ ನನ್ನ ಜೀವನ ಪರ್ಯಂತ ಅದು ಕಾಡ್ತದೆ. ನನಗೆ ತುಂಬ ಬೇಜಾರಾಗ್ತಿದೆ. ಈಗಲೂ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ವೆಂಕಟೇಶಣ್ಣಂಥ ಶಾರ್ಪ್ ಶೂಟರ್ ಇನ್ನು ಹುಟ್ಟಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಮರಣೋತ್ತರ ರಾಜ್ಯ ಪ್ರಶಸ್ತಿ ಕೊಡಬೇಕು. ಅವ್ರನ್ನ ಸುಮ್ಮನೆ ದುಡಿಸ್ಕೊಂಡಿದ್ದಲ್ಲ, ಅವ್ರು ರಿಟೈರ್ಡ್ ಆದಮೇಲೂ ಅವ್ರನ್ನ ಈ ಸರ್ಕಾರ ಅವ್ರನ್ನ ಬಳಸ್ಕೊಂತು.
ರಿಟೈರ್ಡ್ ಆಗಿ 5-10 ವರ್ಷ ಅವರು 5 ವರ್ಷನೇನ ಕೆಲಸ ಮಾಡಿದರು. ಹಾಗೆಲ್ಲ ಒಂದು ವ್ಯಕ್ತಿನ ಬಳಸ್ಕೊಂಡು ಅದಕ್ಕಿಂತ ಮೊದಲು ಅವ್ರನ್ನ ಪರ್ಮನೆಂಟ್ ಮಾಡಲೇ ಇಲ್ಲ. ಅವ್ರನ್ನ ಹಾಗೆ ದುಡಿಸ್ಕೊಂಡು ಅವರ 60 ವರ್ಷ ಆದಮೇಲೂ ಮತ್ತೆ ದುಡಿಸ್ಕೊಂಡ್ರು. ಸರ್ಕಾರಕ್ಕೇನಾರ ಕಿವಿ ಕಣ್ಣು ಎಲ್ಲ ಇದ್ದರೆ ಅವರಿಗೆ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿ ಕೊಡಬೇಕು ಅವರಿಗೆ, ವೆಂಕಟೇಶಣ್ಣಗೆ ಅಂತ ನಾನು ಈ ಮೂಲಕ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಸರ್ಕಾರ, ಫಾರೆಸ್ಟ್ ಮಿನಿಸ್ಟರ್ ಸಕಲೇಶ್ಪುರದ ವೈಲ್ಡ್ ಭೀಮಾ ರೌಡಿ ಅಂತ ಅಲ್ಲಿ ಕೆಲವು ಜನ ಹೇಳ್ತಾರೆ. ಇವನೇ ಆ ಭೀಮಾ. ವಿಕ್ರಮ್ ಗೌಡ್ರು ಸರ್ಗೆ ಅನಂತ ನಮನಗಳು. ನನ್ನ ಬಗ್ಗೆ ಒಳ್ಳೆದನ್ನ ಹೇಳಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ.